ಮೇಕಪ್ ಮಿಸ್ಟೇಕ್ಸ್ ನೀವೇ ನಿಮ್ಮ ಕೈಯಾರ ಬ್ಯೂಟಿನ ಹಾಳು ಮಾಡ್ಕೊಳ್ತಾ ಇದ್ದೀರಾ, ಹುಷಾರು. ಹಾಯ್ ಎವ್ರಿವನ್, ವೆಲ್ಕಮ್ ಟು ಮೈ ಚಾನಲ್ ಮಮತಾ ಸೆಲೆಡ್ಜ್. ನಾವು ನೋಡಿ ಮೇಕಪ್ ಮಾಡೋಕ್ಕೆ ತುಂಬಾ ಟೈಮ್ ಕೊಡ್ತೀವಿ, ಆದರೆ ಸ್ಮಾಲ್ ಸ್ಮಾಲ್ ಮಿಸ್ಟೇಕಿಂದ ನಮ್ಮ ಇಡೀ ಲುಕ್ಕೇ ಹಾಳು ಮಾಡ್ಕೊಂಡ್ಬಿಡ್ತೀವಿ. ಹಾಗಾಗಿ ಇವತ್ತಿನ ವಿಡಿಯೋದಲ್ಲಿ ಯಾವೆಲ್ಲ ಅಂತಹ ಮಿಸ್ಟೇಕ್ಸ್ನ ಅವಾಯ್ಡ್ ಮಾಡ್ಕೋಬೇಕು, ಹೇಗೆ ಸರಿಪಡಿಸ್ಕೋಬೇಕು ಅನ್ನೋದನ್ನು ನಾನು ನೀಟಾಗಿ ಈಸಿಯಾಗಿ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ. ವಿಡಿಯೋನ ಪೂರ್ತಿಯಾಗಿ ನೋಡಿ. ಹಾಗೆ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ನಿಮ್ಮ ಅನಿಸಿಕೆಗಳನ್ನು ಕಮೆಂಟಲ್ಲಿ ತಿಳಿಸಿ. ಹಾಗೆ ಲಾಸ್ಟ್ ಒಂದು ವಿಡಿಯೋದಲ್ಲಿ, ಮೇಕಪ್ ವಿಡಿಯೋದಲ್ಲಿ ನಾನು ಒಂದು ಮಿಸ್ಟೇಕ್ ಮಾಡಿದ್ದೆ, ನೋಡೋಣ ಯಾರು ಕಂಡುಹಿಡಿತಾರೆ ಅಂತಂದ್ಬಿಟ್ಟು. ಐಬ್ರೋ ಪೆನ್ಸಿಲ್ನ ಕಾಜಲ್ ಅಂತ ಹೇಳಿದ್ದೆ. ಈ ಕಮೆಂಟಲ್ಲಿ ಯಾರೂ ತಿಳಿಸಿಲ್ಲ. ಅಟ್ಲೀಸ್ಟ್ ಈ ವಿಡಿಯೋದಲ್ಲಿ ಹೇಳ್ತಾ ಇದ್ದೀನಿ, ನೋಡ್ಬಿಟ್ಟಾದರೂ ತಿಳಿಸಿ. ಹಾಗೆ ನೋಡಿ, ಲಾಸ್ಟಲ್ಲಿ ನಿಮಗೆ ಒಂದು ಬೋನಸ್ ಟಿಪ್ಸ್ ಕೊಡ್ತೀನಿ. ಹಾಗಾಗಿ ವಿಡಿಯೋನ ಪೂರ್ತಿಯಾಗಿ ನೋಡಿ, ಇಲ್ಲಾಂದರೆ ಮಿಸ್ ಮಾಡ್ಕೊಳ್ತೀರಾ. ಈಗ ಫಸ್ಟ್ ಮಿಸ್ಟೇಕ್ ನೋಡೋಣ. ಫೌಂಡೇಶನ್ ಶೇಡ್ ಅಂದರೆ ಸ್ಕಿನ್ ಕೇರ್ ಏನೋ ನಾವು ಮಾಡ್ಕೊಂಡ್ಬಿಡ್ತೀವಿ. ಅಂದರೆ ನಮ್ಗೆ ಸೂಟ್ ಆಗೋ ಮಾಯ್ಶ್ಚರೈಸರ್ ಆಗಿರ್ಬೋದು, ಸನ್ಸ್ಕ್ರೀನು, ಹಾಗೆ ಪ್ರೈಮರ್, ಅದೆಲ್ಲನೂ ಕರೆಕ್ಟಾಗಿ ನಾವು ಸೂಟೇಬಲ್ ತೊಗೊಂಡಿರ್ತೀವಿ. ಅದು ಅಷ್ಟೇನು ಕಾಂಪ್ಲಿಕೇಟೆಡ್ ಇರಲ್ಲ. ಬಟ್ ಫೌಂಡೇಶನಲ್ಲೇ ನೋಡಿ, ಶೇಡ್ ಮ್ಯಾಚ್ ಆಗೋದಿದೆಯಲ್ವಾ, ಅದೇ ತುಂಬ ಕ್ರಿಟಿಕಲ್ಲು. ಅದೇ ಮಿಸ್ಟೇಕ್ ಮಾಡ್ತೀವಿ ಯಾವಾಗಲೂ. ನೋಡಿ, ನೀವು ಫೇಸ್ಗೆ ಲೈಟ್ ಕಲರ್ ಹಾಕಿದರೆ ಕತ್ತು ಡಾರ್ಕ್ ಆಗಿ ಕಾಣಿಸುತ್ತೆ. ಹಾಗಾಗಿ ಮ್ಯಾಚ್ ಆಗಬೇಕು. ನೀವು ಯಾವಾಗಲೂ ನೋಡಿ, ಫೌಂಡೇಶನ್ ತಗೋಬೇಕಾದಾಗ ಜಾ ಲೈನ್ ಅಂತಂದರೆ ಇಲ್ಲಿ ಟೆಸ್ಟ್ ಮಾಡಿ ಯಾವಾಗಲೂ. ಆಮೇಲೆ ಇನ್ನೊಂದು, ನೀವು ಯಾವಾಗಲೂ ಕಾಸ್ಮೆಟಿಕ್ಸ್ ತರಬೇಕಾದ್ರೆ, ಅಂದರೆ ಪರ್ಚೇಸ್ ಮಾಡೋಕ್ಕೆ ಹೋಗಬೇಕಾದಾಗ ಸನ್ಲೈಟ್ ಇರುವಾಗೆ ಹೋಗಿ, ನೈಟ್ ಟೈಮ್ ಹೋಗಬೇಡಿ. ಯಾಕಂದರೆ ಅಷ್ಟು ಕರೆಕ್ಟಾಗಿ ನಮಗೆ ಮ್ಯಾಚ್ ಆಗಲ್ಲ. ಸನ್ಲೈಟಿಗೆ ಆದರೆ ನಿಮ್ಮ ಸ್ಕಿನ್ ಟೋನಿಗೆ ಮ್ಯಾಚ್ ಆಗೋಂಥದ್ದೇ ಕಲರ್ ಸಿಗುತ್ತೆ. ಹಾಗಾಗಿ ಫಸ್ಟು ಟೆಸ್ಟ್ ಮಾಡಿ. ಇಲ್ಲಿ ಜಾ ಲೈನಲ್ಲಿ ನಿಮ್ಮ ಸ್ಕಿನ್ ಟೋನಿಗೆ ಯಾವ್ದು ಮ್ಯಾಚ್ ಆಗುತ್ತೋ ಅದೇ ತೊಗೊಳ್ಳಿ. ಇಲ್ಲ ಏನಾಗ್ಬಿಡುತ್ತೆ, ಅಷ್ಟೊಂದು ನ್ಯಾಚುರಲ್ ಆಗಿ ಲುಕ್ ಬರಲ್ಲ. ನೀವು ಅಂದರೆ ಮೇಕಪ್ ಮಾಡಿಕೊಂಡಾಗ ಬೇರೆಯೇ ಕಲರ್ ಆಗಿಬಿಡುತ್ತೆ. ನೆಕ್ ಒಂದು ಕಲರ್ ಕಾಣಿಸ್ತಾ ಇರುತ್ತೆ, ಕೈಗಳೆಲ್ಲ ಒಂದು ಕಲರ್ ಕಾಣಿಸುತ್ತೆ, ಮುಖನೇ ಒಂದು ಕಲರ್ ಕಾಣಿಸುತ್ತೆ. ಹಾಗಾಗಿ ಅಷ್ಟೊಂದು ಚೆನ್ನಾಗಿ ಕಾಣಿಸೋದಿಲ್ಲ. ಡೇ ಟೈಮಲ್ಲಿ ಹೋಗಿ ಕರೆಕ್ಟಾಗಿ ಟೆಸ್ಟ್ ಮಾಡಿಬಿಟ್ಟು ಫೌಂಡೇಶನ್ ತೊಗೊಳ್ಳಿ. ಸೆಕೆಂಡ್ ಮಿಸ್ಟೇಕ್ ನೋಡಿ, ಟೂ ಮಚ್ ಪೌಡರ್ ಹಾಕ್ತಾರೆ. ಅಂತಂದರೆ ಅದರಲ್ಲಂತೂ ಈ ಆಯಿಲಿ ಸ್ಕಿನ್ ಇರೋರಂತೂ ಆಯಿಲ್ ಕಂಟ್ರೋಲ್ ಆಗಬೇಕು ಅಂತ ಅಂದ್ಬಿಟ್ಟು, ಅಂದರೆ ಕಾಂಪ್ಯಾಕ್ಟ್ ಪೌಡ್ರನ್ನ ಜಾಸ್ತಿ ಹಾಕ್ಕೊಳ್ತಾರೆ. ಇದರಿಂದ ಏನಾಗುತ್ತೆ ಅಂದರೆ ಸ್ಕಿನ್ನು ಒಂದು ಸ್ವಲ್ಪ ಹೊತ್ತಾದ್ಮೇಲೆ ಡ್ರೈ ಆಗುತ್ತೆ. ಇನ್ನು ಡ್ರೈ ಸ್ಕಿನ್ ಇರೋರಂತೂ ಕೇಳಲೇಬೇಡಿ. ಮೇಕಪ್ ಮಾಡಿಕೊಂಡು ಸ್ವಲ್ಪ ಹೊತ್ತಾದ್ಮೇಲೆ ಅಂತೂ ಅವ್ರದ್ದು ಒಳ್ಳೆ ಕೇಕಿ ಥರ ಅಂದರೆ ಲೇಯರ್ ಕಾಣಕ್ಕೆ ಸ್ಟಾರ್ಟ್ ಆಗುತ್ತೆ, ಲೈನ್ಸ್ ಕಾಣಕ್ಕೆ ಸ್ಟಾರ್ಟ್ ಆಗುತ್ತೆ. ಪೌಡ್ರನ್ನ ಆದಷ್ಟು ಕಡಿಮೆ ಹಾಕಿ, ಲೈಟಾಗಿ ಹಾಕಿ, ನಮಗೆ ಕಾಣಬಾರ್ದು. ಆಮೇಲೆ ಆಯಿಲಿ ಸ್ಕಿನ್ನವರು ಎಸ್ಪೆಷಲಿ ಟೀ ಝೋನ್ ಹತ್ರ ಜಾಸ್ತಿ ಹಾಕ್ತಾರೆ. ಯಾಕಂದರೆ ಅವರಿಗೆ ಅಲ್ಲಿ ಜಾಸ್ತಿ ಆಯಿಲು ಕಾಣಿಸ್ತಾ ಇರುತ್ತೆ. ಹಂಗಾಗಿ ಅಷ್ಟೊಂದೇನು ಹಾಕಬೇಡಿ, ಲೈಟಾಗಿ ಹಾಕಿ. ಬ್ರಷಿಂದಾದ್ರೂ ನೀವು ಹಾಕ್ಕೊಳ್ಳಿ, ಅಥವಾ ಸ್ಪಾಂಜ್ ಥರ ಬರುತ್ತಲ್ವ, ಅದರಿಂದಾದ್ರೂ ಸ್ವಲ್ಪ ಡ್ಯಾಪ್ ಮಾಡಿಕೊಂಡು ಲೈಟಾಗಿ ಹಾಕ್ಕೊಳ್ಳಿ. ಆವಾಗ ನಿಮಗೆ ನ್ಯಾಚುರಲ್ ಆಗಿ ಕಾಣಿಸುತ್ತೆ. ಜಾಸ್ತಿ ಏನು ಹಾಕೋದು ಬೇಡ. ಯಾವಾಗಲೂ ನೋಡಿ, ನಾವು ಏನೇ ಮೇಕಪ್ ಪ್ರಾಡಕ್ಟ್ ಹಾಕಿದ್ರೂ ನಮ್ಮ ಸ್ಕಿನ್ ಸ್ಮೂತ್ ಆಗಬೇಕು ಹೊರತು ಕೇಕ್ ಆಗಬಾರ್ದು. ಮಿಸ್ಟೇಕ್ ನಂಬರ್ 3 ನೋಡಿ, ನೋ ಬ್ಲೆಂಡಿಂಗ್. ನಾವು ಯಾವಾಗಲೂ ಮೇಕಪ್ ಮಾಡ್ಕೊಳ್ಳುವಾಗ ಏನು ಮಾಡ್ತೀವಿ ಗೊತ್ತಾ, ಸುಮಾರು ಟೈಮ್ ತೊಗೊಂಡ್ಬಿಡ್ತೀವಿ. ಸ್ಕಿನ್ ಕೇರು ಮಾಡ್ಕೋತೀವಿ, ಮಾಯ್ಶ್ಚರೈಸರ್ ಹಚ್ಕೋತೀವಿ, ಸನ್ಸ್ಕ್ರೀನ್ ಹಚ್ಕೊಳ್ತೀವಿ, ಹಾಗೆ ಪ್ರೈಮರು. ಆದರೆ ಫೌಂಡೇಶನ್ ಹಚ್ಕೊಂಡಾಗ ಏನು ಮಾಡ್ತೀವಿ ಗೊತ್ತಾ, ನೀಟಾಗಿ ಬ್ಲೆಂಡ್ ಮಾಡ್ಕೊಳೋದಿಲ್ಲ. ಆದಷ್ಟು ನೋಡಿ, ಯಾವಾಗಲೂ ನೀವು ಬ್ಲೆಂಡರ್ ಯೂಸ್ ಮಾಡಿ. ಈ ಥರದ್ದು ಬ್ಲೆಂಡರ್ ಸಿಗುತ್ತೆ. ಇದನ್ನು ಡೈರೆಕ್ಟಾಗಿ ಹಾಗೆ ಯೂಸ್ ಮಾಡಬೇಡಿ. ಸ್ವಲ್ಪ ನೀರಲ್ಲಿ ಅದ್ಬಿಟ್ಟು ಅದನ್ನು ಮತ್ತೆ ಈ ಥರ ಯೂಸ್ ಮಾಡಿ. ಅಂದರೆ ನೀರೆಲ್ಲ ತೆಗೆದುಬಿಟ್ಟು, ಇದು ವೆಟ್ ಇರಬೇಕು ಅಷ್ಟೇ. ಇದರಿಂದ ನೀರು ಇಳಿತಾ ಇರಬಾರ್ದು, ಡ್ರೈಯೂ ಇರಬಾರ್ದು, ಲೈಟಾಗಿ ವೆಟ್ ಇರಬೇಕು. ಅದನ್ನು ತೊಗೊಂಡು ಈ ಥರ ಟ್ಯಾಪ್ ಮಾಡ್ಕೊಂತ ನೀವು ಫೌಂಡೇಶನ್ನ ಅಪ್ಲೈ ಮಾಡ್ಕೋಬೇಕು. ಇದು ಒಂದಾಯಿತು. ಕೆಲವೊಬ್ಬರು ಬ್ರಷ್ ಯೂಸ್ ಮಾಡ್ತಾರೆ. ಬ್ರಷ್ ಯೂಸ್ ಮಾಡೋರು ಏನು ಮಾಡಬೇಕು, ಸರ್ಕ್ಯುಲರ್ ಮೋಷನಲ್ಲಿ ನೀವು ಬ್ರಷ್ನ ಅಂದರೆ ಫೌಂಡೇಶನ್ನ ಬ್ಲೆಂಡ್ ಮಾಡ್ತಾ ಹೋಗಬೇಕು. ನೀವು ಎಷ್ಟು ನೀಟಾಗಿ ಬ್ಲೆಂಡ್ ಮಾಡ್ತೀರೋ ಅಷ್ಟು ನಿಮಗೆ ಮೇಕಪ್ ಚೆನ್ನಾಗಿ ಕಾಣಿಸುತ್ತೆ. ಆಮೇಲೆ ನಾವು ಎಷ್ಟು ಕಾಸ್ಟ್ಲಿದು ಫೌಂಡೇಶನ್ ತೊಗೊಂಡ್ರೂ ಏನೂ ಯೂಸ್ ಇಲ್ಲ. ಅದನ್ನು ನಾವು ನೀಟಾಗಿ ಬ್ಲೆಂಡ್ ಮಾಡ್ಕೊಂಡಾಗ ಮಾತ್ರ ನಮ್ಮ ಮೇಕಪ್ ಯಾವಾಗಲೂ ನ್ಯಾಚುರಲ್ ಆಗಿ ಲುಕ್ ಕಾಣಿಸೋದು. ಮಿಸ್ಟೇಕ್ ನಂಬರ್ 4 ನೋಡಿ, ಡಾರ್ಕ್ ಐಬ್ರೋ. ಏನು ಮಾಡಿಬಿಡ್ತೀವಿ, ಪೆನ್ಸಿಲ್ ಏನೋ ತೊಗೊಳ್ತೀವಿ, ನೀಟಾಗಿರೋದು, ಚೆನ್ನಾಗಿರೋದು, ಒಳ್ಳೆ ಲ್ಯಾಕ್ಮಿ ಬ್ರ್ಯಾಂಡ್ದೇ ತೊಗೊಳ್ತೀವಿ. ಅಂದರೆ ನಿಮ್ಗೆ ಯಾವ್ದು ಇಷ್ಟ ಆಗುತ್ತೋ ಅದು. ನನ್ನ ಹತ್ರ ಲ್ಯಾಕ್ಮಿ ಇರೋದಕ್ಕೆ ಲ್ಯಾಕ್ಮಿ ಅಂತ ಹೇಳ್ತಾ ಇದ್ದೀನಿ ಅಷ್ಟೇ. ನೀವು ಯಾವ್ದು ಯೂಸ್ ಮಾಡ್ತೀರಾ ಮಾಡಿ. ಆದರೆ ಈಗೆಲ್ಲ ಪ್ಯಾಲೆಟ್ಸ ಬಂದಿದೆ ನಿಮಗೆ. ಅಂದರೆ ಅದರಲ್ಲಿ ಬ್ರೌನ್ ಕಲರು, ಸ್ವಲ್ಪ ಡಾರ್ಕು, ಬ್ಲ್ಯಾಕು, ಆ ಥರದ್ದೆಲ್ಲ ಇರುತ್ತೆ. ಬ್ರಷ್ಷು ಇರುತ್ತೆ.
ಆದಷ್ಟು ನೋಡಿ ನೀಟಾಗಿ ಫಿಲ್ ಮಾಡೋದಕ್ಕೆ ಟ್ರೈ ಮಾಡಿ. ಡಾರ್ಕಾಗಿ ಈಗ ಗೀಚ್ಬಿಡ್ಬೇಡ್ರಿ. ಆಮೇಲೆ ಕೆಲವೊಬ್ರು ಇನ್ನೊಬ್ರು ಏನು ಮಾಡ್ತಾರೆ, ಕೆಲವೊಬ್ರು ತೀರಾ ಲೈಟಾಗಿ ಅಂದರೆ ತುಂಬಾ ತಿಕ್ಕುನು ಅಲ್ಲ, ತಿನ್ನಾಗಿ ಮಾಡ್ಕೊಂಡ್ಬಿಡ್ತಾರೆ. ಅದೂನು ಒಂಥರ ಚೆನ್ನಾಗಿ ಕಾಣಿಸಲ್ಲ. ಈ ಒಳ್ಳೆ ಬೊಂಬೆಗಳಿಗೆ ಮಾಡಿರ್ತಾರೆ ನೋಡಿ, ಈ ಪ್ಲಾಸ್ಟಿಕ್ ಬೊಂಬೆಗಳಿಗೆ. ಆ ಥರ ಅನ್ಸುತ್ತೆ, ಚೆನ್ನಾಗಿ ಕಾಣಿಸೋದಿಲ್ಲ. ಹಾಗಾಗಿ ಯಾವಾಗಲೂ ನೋಡಿ ನೀವು ನೀಟಾಗಿ ಫಿಲ್ ಮಾಡ್ಕೋಬೇಕು ಅದನ್ನು ಯಾವಾಗ್ಲೂ. ಫಸ್ಟು ಔಟ್ಲೈನ್ ಮಾಡಿಕೊಂಡು, ನಾನು ಈ ಥರದ್ದು ಮೇಕಪ್ ವಿಡಿಯೋದಲ್ಲಿ ಸುಮಾರು ವಿಡಿಯೋದಲ್ಲಿ ತೋರಿಸಿದ್ದೀನಿ. ಐಬ್ರೋನ ಯಾವ ಥರ ನಾವು ಶೇಪ್ ಮಾಡಿಕೊಂಡು ಫಿಲ್ ಮಾಡಬೇಕು ಅನ್ನೋದು. ಆ ವಿಡಿಯೋಸ್ನ ಮೇಕಪ್ ಎಲ್ಲ ವಿಡಿಯೋಸ್ನು ನಾನು ಲಿಂಕ್ ಕೊಡ್ತೀನಿ. ಅದರಲ್ಲಿ ಎಲ್ಲ ಎಕ್ಸ್ಪ್ಲೇನ್ ಮಾಡಿದೆ ಯಾವ ಥರ ಮಾಡ್ಕೋಬೇಕು ಅನ್ನೋದು. ಬೇಕಾದರೆ ಅದನ್ನು ನೋಡಿ ಚೆಕ್ ಮಾಡ್ಕೊಳ್ಳಿ. ಮಿಸ್ಟೇಕ್ ನಂಬರ್ 5, ಲಿಪ್ ಲೈನರ್ನ ಯೂಸ್ ಮಾಡಲ್ಲ. ಕೆಲವೊಬ್ರು ಲಿಪ್ಸ್ಟಿಕ್ ಏನೋ ಹಾಕೊಂಡ್ಬಿಡ್ತೀರಾ, ಆದರೆ ನಿಮಗೆ ಗೊತ್ತಾಗಲ್ಲ. ಬಟ್ ಮುಂದ್ಗಡೆ ಇರೋರಿಗೆ ಕಾಣಿಸುತ್ತೆ. ಕೆಲವೊಂದು ಸತಿ ಸ್ವಲ್ಪ ಆಚೆ ಬಂದಿರುತ್ತೆ, ಕೆಳಗಿಂದ ಒಂದು ಸ್ವಲ್ಪ ಇಲ್ಲೆಲ್ಲೋ ಆಚೆ ಬಂದಿರುತ್ತೆ. ಅದಕ್ಕೆ ಏನು ಮಾಡ್ಬೇಕು ಗೊತ್ತಾ, ಯಾವಾಗಲೂ ನೋಡಿ ನೀವು ಲಿಪ್ಸ್ಟಿಕ್ನ ಹಾಕೋಕ್ಕಿಂತ ಮುಂಚೆ ಲಿಪ್ ಲೈನರ್ನ ಹಾಕಬೇಕು. ಅಂದರೆ ಫಸ್ಟು ನೋಡಿ ಯಾವಾಗಲೂ ಫಸ್ಟ್ ಔಟ್ಲೈನ್ ಹಾಕ್ಕೊಂಬಿಡಿ. ಹೀಗೆ ಔಟ್ಲೈನ್ ಹಾಕ್ಕೊಂಡು ಆಮೇಲೆ ಅದರಲ್ಲಿ ಫಿಲ್ ಮಾಡ್ಕೊತ ಬಂದು ಆವಾಗ ಏನಾಗುತ್ತೆ ಗೊತ್ತಾ, ಆಚೆ ಯಾವತ್ತೂ ಬರೋದೇ ಇಲ್ಲ ನಿಮಗೆ ಆಲ್ರೆಡಿ. ಯಾಕಂದರೆ ಔಟ್ಲೈನ್ ಇರುತ್ತೆ. ಇದು ನೋಡಿ ಲ್ಯಾಕ್ಮಿದು 01 ಗೋ ಗ್ರೇಪ್ ಅಂತ ಅಂದ್ಬಿಟ್ಟು. ಯಾಕಂದರೆ ನಾನು ಪರ್ಟಿಕ್ಯುಲರ್ ಇದನ್ನೇ ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ಬೇಕಂದರೆ ಎಲ್ಲ ಕಲರು ಸಿಗುತ್ತೆ. ಬಟ್ ಏನು ಗೊತ್ತಾ, ಇದು ಒಂದು ತೊಗೊಂಡ್ರೆ ಎಲ್ಲ ಲಿಪ್ಸ್ಟಿಕಲ್ಲೂ ಬ್ಲೆಂಡ್ ಆಗುತ್ತೆ. ನಾನು ಅದಕ್ಕೆ ನಿಮಗೆ ಪರ್ಟಿಕ್ಯುಲರ್ ಆಗಿ ಕೋಡು ಎಲ್ಲನೂ ಹೇಳ್ತಾ ಇದ್ದೀನಿ. ಬೇಕಂದರೆ ತೊಗೊಳ್ಳಿ ಅಷ್ಟೇನಾ. ಈ ಥರನ ನೀವು ಯೂಸ್ ಮಾಡೋದನ್ನು ಮರ್ತು ಬಿಡ್ತೀರಾ. ಇದೇ ಮೇನ್ ಮಿಸ್ಟೇಕು. ಹಾಗಾಗಿ ಲಿಪ್ ಲೈನರ್ನ ಯಾವಾಗಲೂ ಬಳಸಿ, ಅವಾಗ ನಿಮಗೆ ನೀಟಾಗಿ ಶೇಪ್ ಬರುತ್ತೆ. ಫಸ್ಟಲ್ಲೇ ನಿಮಗೆ ಹೇಳಿದ್ದೆ ಬೋನಸ್ದು ಒಂದು ಟಿಪ್ ಕೊಡ್ತೀನಿ ಅಂತ ಅಂದ್ಬಿಟ್ಟು. ಅದು ಏನು ಗೊತ್ತಾ, ಇವೆಲ್ಲ ನಾನೇನು ಮಿಸ್ಟೇಕ್ಸ್ ಏನು ಹೇಳಿದ್ನಲ್ವಾ, ನಾವು ಮೇಕಪ್ ಮಾಡ್ಕೋಕ್ಕಿಂತ ಮುಂಚೆ ನಾವು ಏನೆಲ್ಲ ಮಿಸ್ಟೇಕ್ ಮಾಡ್ತೀವಿ ಅಂತ, ಅದಕ್ಕಿಂತ ಮುಂಚೆ ಕೆಲವರು ದೊಡ್ಡ ಮಿಸ್ಟೇಕೆ ಮಾಡಿಬಿಡ್ತಾರೆ. ಅಂದರೆ ಸ್ಕಿನ್ ಕೇರ್ ಮಾಡೋದೇ ಮರ್ತುಬಿಟ್ಟು ಡೈರೆಕ್ಟ್ ಮೇಕಪ್ ಮಾಡ್ಕೋಕೆ ಹೋಗ್ಬಿಡ್ತಾರೆ. ಅದು ಮಾತ್ರ ಯಾವತ್ತೂ ಮಾಡಬಾರ್ದು. ಯಾಕೆ ಗೊತ್ತಾ, ಸ್ಕಿನ್ ಕೇರ್ ಮಾಡಲೇಬೇಕು. ಅದು ಮೇನ್ ಇಂಪಾರ್ಟೆಂಟು. ನಾವು ಯಾವುದೇ ಮೇಕಪ್ ಮಾಡ್ಕೊಳೋಕ್ಕಿಂತ ಮುಂಚೆ ಫಸ್ಟು ನಾವು ಫೇಸ್ನ ನೀಟಾಗಿ ಕ್ಲಿಯರಾಗಿ ವಾಶ್ ಮಾಡ್ಕೋಬೇಕು. ನೀವು ಯಾವ್ದು ಯೂಸ್ ಮಾಡ್ತೀರೋ ಅದನ್ನು ಯೂಸ್ ಮಾಡಿ. ಅಂದರೆ ಫೇಸ್ ವಾಶು ಯಾವುದು ನಿಮ್ಗೆ ಸ್ಕಿನ್ ಟೋನ್ಗೆ ಮ್ಯಾಚ್ ಆಗೋಂಥದ್ದು. ಅದಾದಮೇಲೆ ಮಾಯ್ಶ್ಚರೈಸರು, ಸನ್ಸ್ಕ್ರೀನು, ಆಮೇಲೆ ಪ್ರೈಮರು ಇಷ್ಟು, ಆಮೇಲೆ ಲಿಪ್ ಬಾಮು. ಇಷ್ಟು ಸ್ಕಿನ್ ಕೇರ್ ಅಂತ ಹೇಳ್ತೀವಿ. ಅಂದರೆ ಮೇಕಪ್ಗಿಂತ ಮುಂಚೆ ಇಷ್ಟೆಲ್ಲ ನಾವು ಮಾಡಿಕೊಂಡು ನೆಕ್ಸ್ಟು ಮೇಕಪ್ ಮಾಡ್ಕೊಳೋದಕ್ಕೆ ಏನೇನು ಪ್ರೊಸೀಜರು ಎಲ್ಲ ನಿಮ್ಗೆ ಗೊತ್ತಲ್ಲ. ಫೌಂಡೇಶನು, ಅದಾದಮೇಲೆ ಪೌಡ್ರು, ಐಬ್ರೋ, ಕಾಜಲ್ಲು, ಮಸ್ಕರ ಎಲ್ಲ ಸ್ಟಾರ್ಟ್ ಮಾಡ್ಕೋಬೇಕು. ಅದೊಂದು ಮೇನ್ ಮಿಸ್ಟೇಕ್ ಮಾಡ್ತಾರೆ. ಇದನ್ನು ಪ್ಲೀಸ್ ಅವಾಯ್ಡ್ ಮಾಡಿ. ಇಷ್ಟ ಆಗಿತ್ತು ನೋಡಿ, ನಾವು ಮೇಕಪ್ ಮಾಡ್ಕೋಬೇಕಾದಾಗ ಯಾವೆಲ್ಲ ಮಿಸ್ಟೇಕ್ ಮಾಡ್ತೀವಿ ಅಂತ ನಿಮಗೆ ಎಲ್ಲ ಒಂದೊಂದಾಗಿ ನೀಟಾಗಿ ಹೇಳಿದ್ದೀನಿ. ಆದಷ್ಟು ಅವಾಯ್ಡ್ ಮಾಡಿ. ಯಾಕಂದರೆ ನೋಡೋದಕ್ಕೆ ನಮಗೇನೋ ಅನಿಸುತ್ತೆ, ನಾವೇನೋ ಎಲ್ಲ ಫಾಲೋ ಮಾಡಿಬಿಟ್ಟಿದ್ದೀವಪ್ಪ, ನೀಟಾಗಿ ಮಾಡ್ಕೊಂಡ್ಬಿಟ್ಟಿದ್ದೀವಿ ಅಂತ ಅಂದ್ಕೊಳ್ತೀವಿ. ಬಟ್ ಬೇರೆಯವರು ನೋಡಿದಾಗ ಅವರಿಗೆ ಮಿಸ್ಟೇಕ್ ಗೊತ್ತಾಗುತ್ತೆ. ನಮಗಿಂತ ನಾವು ಎಷ್ಟೇ ಮಿರರ್ ನೋಡಿ ಮಾಡ್ಕೊಂಡಿದ್ರು ಸಹ ಈ ಥರ ಮಿಸ್ಟೇಕ್ ಮಾಡೇ ಮಾಡ್ತಾರೆ. ಎಲ್ಲರೂ ಕಾಮನ್ ಆಗಿ ಮಾಡೋಂಥ ಮಿಸ್ಟೇಕ್ಸ್ನೇ ಇವೆಲ್ಲ ನಾನು ಹೇಳಿದ್ದು. ಬಟ್ ಕೆಲವೊಂದು ಸತಿ ಔಟ್ರನ್ನೇ ನಾವು ಲೈಟಾಗಿ ತೊಗೊಂಡು ಏನಾಗುತ್ತೆ, ನಮ್ಮ ಮೇಕಪ್ನ ನಾವೇ ಹಾಳಾಗಿ ಇನ್ನೊಬ್ಬರಿಗೆ ತೋರಿಸ್ದಂಗೆ ಆಗುತ್ತೆ. ಹಾಗಾಗಿ ಈ ಎಲ್ಲ ಮಿಸ್ಟೇಕ್ನ ಸರಿ ಮಾಡಿಕೊಂಡು ನೀವು ಮೇಕಪ್ ಮಾಡ್ಕೊಳ್ಳಿ. ಅವಾಗ ನೋಡಿ ನ್ಯಾಚುರಲ್ ಆಗಿ ಲುಕ್ ಕಾಣಿಸುತ್ತೆ. ನೀವು ಮೇಕಪ್ ಮಾಡ್ಕೊಂಡಿದ್ದೀರೋ ಇಲ್ವೋ ಅನ್ನೋಷ್ಟ್ರಿಗೂ ನ್ಯಾಚುರಲಾಗಿ ಕಾಣಿಸುತ್ತೆ. ಹಾಗಾಗಿ ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಒಂದು ಲೈಕ್ ಕೊಡಿ, ಹಾಗೆ ಶೇರ್ ಮಾಡಿ. ನಿಮ್ಮ ಅನಿಸಿಕೆಗಳನ್ನು ಕಮೆಂಟಲ್ಲಿ ತಿಳಿಸಿ. ಈ ಥರ ಯೂಸ್ಫುಲ್ಲು ವೀಡಿಯೋಸು ಇನ್ನೂ ಬರ್ತಾನೆ ಇರುತ್ತೆ. ಹಾಗಾಗಿ ಏನು ಮಾಡಬೇಕು ಅಂದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ.